ಕೊಲೆ ಪ್ರಕರಣದ ಆರೋಪಿ ಫೈನಲಿ ಲಾಕ್ ಆಗಿದ್ದಾರೆ. ಮುಸ್ತಾಫ್ ಫೈಚಾರ್ ಸೇರಿದಂತೆ ಮೂವರು ಎನ್ಐಎ ವಶಕ್ಕೆ ಬಿದ್ದಿರುವಂತೆ ನಾಲ್ಕನೇ ಆರೋಪಿ ಮುಸ್ತಾಫ್ ಅರೆಸ್ಟ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದಿದ್ದಂತಹ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದ ಮತ್ತೊಬ್ಬ ಆರೋಪಿ ಸೆರೆ ಆಗಿದ್ದಾರೆ. ಪ್ರಕರಣದ ನಾಲ್ಕನೇ ಆರೋಪಿ ಮುಸ್ತಾಫ್ ಫೈಚಾರ್ ಬೆಂಗಳೂರು ಎನ್ಐಎ ಇನ್ಸ್ಪೆಕ್ಟರ್ ಷಣ್ಮುಗಂ ನೇತೃತ್ವದ ತಂಡ ಮುಸ್ತಾಫ್ನನ್ನ ಬಂಧಿಸಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಆನೆಮಹಲ್ ಬಳಿ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದವನನ್ನ ಹೆಡೆ ಮುರಿ ಕಟ್ಟಿದ್ದಾರೆ ಎನ್ಐಎ ತಂಡ. 2022 ಜುಲೈ 26ರಂದು ಬೆಳ್ಳಾರಿಯಲ್ಲಿ ಪ್ರವೀಣ್ ಅವರನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಆ ಹತ್ಯೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನಾಲ್ಕನೇ ಆರೋಪಿ ಮುಸ್ತಾಫಾ ಅರೆಸ್ಟ್ ಆಗಿರುವಂತದ್ದು. ಮುಸ್ತಾಫಾ ಫೈಚಾರ್ ಸೇರಿದಂತೆ ಮೂವರು ಎನ್ಐಎ ವಶದಲ್ಲಿದ್ದಾರೆ. ಮತ್ತೊಬ್ಬ ಪ್ರಮುಖ ಆರೋಪಿ ಮುಸ್ತಾಫಾ ಎನ್ಐಎ ವಶದಲ್ಲಿ ಇದ್ದಾನೆ. ಹತ್ಯೆ ಮಾಡಿದ A4 ಆರೋಪಿಗಾಗಿ ಬಲೆ ಬೀಸಿಬಿಟ್ಟಿತ್ತು ಎನ್ಐಎ ತಂಡ. ಮಾಹಿತಿ ನೀಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದೆ. ತಲೆ ಮರೆಸಿ ಪರಾರಿಯಾಗಿದ್ದ ನಾಲ್ಕನೇ ಆರೋಪಿಯ ಬಂಧನ ಕೂಡ ಆಗಿದೆ. ಇತ್ತ ಎನ್ಐಎ ಅಧಿಕಾರಿಗಳಿಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಸುಳ್ಯದ ಶಾಂತಿನಗರ ನಿವಾಸಿಯಾಗಿರುವಂತಹ ಮುಸ್ತಾಫಾ ಹಾಸನದ ಸಕಲೇಶಪುರದ ಬಳಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಮುಖ ಆರೋಪಿ ಸುಳ್ಯದ ಮುಸ್ತಾಫಾ ಫೈಚಾರ್ ಫೈನಲಿ ಬಂಧನ. 2022 ಜುಲೈನಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ನಡೆದ ಬಿಜೆಪಿಯ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣದ ನಾಲ್ಕನೇ ಆರೋಪಿಯನ್ನ ಇಂದು ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಎನ್ನಲಾದಂತಹ ಸುಳ್ಯದ ಮುಸ್ತಾಫಾ ಫೈಚಾರ್ ಎಂಬಾತ ಬಂಧಿತ ಆಗಿದ್ದು, ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಬಂಧಿಸಿದ್ದಾರೆ. 2022 ಜುಲೈ 26ರಂದು ರಾತ್ರಿ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರ್ ಅವರನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆಯನ್ನ ಮಾಡಿರ್ತಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ಎನ್ಐಎ ಅಧಿಕಾರಿಗಳಿಗೆ ಒಂದು ಕಡೆ ಅಭಿನಂದನೆಗಳ ಮಹಾಪೂರ. ಇತ್ತ ಪ್ರಮುಖ ಆರೋಪಿ ಸುಳ್ಯದ ಮುಸ್ತಫಾ ಫೈಚಾರ್ ಬಂಧನ ಆಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಚಂದ್ರಕಲಾ, ಎರಡು ಕೋಮುಗಳ ನಡುವೆ ನಡೆದಂತಹ ಸಂಘರ್ಷದಲ್ಲಿ ಪ್ರವೀಣ್ ನೆಟ್ಟಾರ್ ಬಿಜೆಪಿ ಮುಖಂಡನ ಹತ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಕೂಡ ಸೌಂಡ್ ಮಾಡಿದ್ದಂತಹ ಪ್ರಕರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಒಂದು ಹತ್ಯೆಗೆ ಪ್ರತೀಕಾರವಾಗಿ ಫೈಜಲ್ ಎನ್ನುವಂತಹನ್ನ ಕೂಡ ಹತ್ಯೆ ಮಾಡ್ತಾರೆ. ಸೊ ಅಭಿಷೇಕ್ ಸೇರಿದಂತೆ 4 ಜನ ಏನು ಹಿಂದೂ ಯುವಕರೇನಿರ್ತಾರೆ ಇವರು ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ಹತ್ಯೆಯನ್ನ ಮಾಡ್ತಾರೆ ಅದಕ್ಕೆ ಪ್ರತೀಕಾರವಾಗಿ ಎಂಬಂತೆ. ಸೊ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದಲ್ಲಿ ಪ್ರಮುಖವಾಗಿ 4 ಜನ ಆರೋಪಿಗಳು ಏನಿರ್ತಾರೆ ಈ ಎಲ್ಲಾ ಆರೋಪಿಗಳಿಗೂ ಕೂಡ ಸಾಕಷ್ಟು ಒಂದು ಬಂಧನ ಮಾಡ್ಬೇಕಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಬಿಜೆಪಿ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಆರೋಪಿಗಳಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ ಮನೆಗೆ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಬಿಜೆಪಿಯ ಬಹುತೇಕ ಎಲ್ಲಾ ಮುಖಂಡರು ಕೂಡ ಭೇಟಿ ನೀಡಿ ಸಾಂತ್ವನವನ್ನು ಹೇಳುವ ಕೆಲಸ ಮಾಡ್ತಾರೆ. ಮತ್ತೆ ಇದಕ್ಕೆ ಎನ್ಐಎ ಅಧಿಕಾರಿಗಳಿಗೂ ಕೂಡ ಪ್ರಕರಣ ಎನ್ಐಎಗೆ ವರ್ಗಾವಣೆ ಆಗ್ಬೇಕು ಅಂತ ಕೂಡ ಹೇಳ್ತಾರೆ. ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಎನ್ಐಎ ಅಧಿಕಾರಿಗಳು ಕೂಡ ಒಂದು ತನಿಖೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಅನುಮಾನ ಬಂದ ಸಂದರ್ಭದಲ್ಲಿ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ಕೆಲವೊಂದಷ್ಟು ಜನ ಅಪಹರಣಗಾಗಿರ್ತಾರೆ. ಹಾಗಾಗಿ ಏನು ಒಂದು A4 ಆರೋಪಿ ಈ ಒಂದು ಮುಸ್ತಫಾ ಫೈಚಾರ್ ಏನಿದ್ದಾನೆ ಈತನನ್ನ ಬಂಧನಕ್ಕೆ ಎನ್ಐಎ ಅಧಿಕಾರಿಗಳು ಒಂದು 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡ್ತಾರೆ. ಆತನ ಸುಳಿವನ್ನು ಕೊಟ್ಟವರಿಗೆ ಬಹುಮಾನದ ಘೋಷಣೆಯನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಕೂಡ ಏನು 2 ವರ್ಷಗಳ ಹಿಂದೆ ನಡೆದಂತ ಈ ಒಂದು ಹತ್ಯೆಗೆ ಈಗ ಆತನ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಹಾಸನ ಜಿಲ್ಲೆ ಸಕಲೇಶಪುರದ ಬಳಿ ಇದ್ದಂತಹ ಒಂದು ಮನೆಯಲ್ಲಿ ಆತನ ಒಂದು ಇರುವಿಕೆಯನ್ನ ಖಚಿತಪಡಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಒಂದು ಷಣ್ಮುಗಪ್ಪ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ದಾಳಿ ಮಾಡಿದಂತ ವೇಳೆಯಲ್ಲಿ ಈತನನ್ನ ಈಗ ಬಂಧನಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಈ ಪ್ರತೀಕಾರಕ್ಕೆ ಯಾವ ಒಂದು ಕಾರಣಕ್ಕಾಗಿ ಪ್ರವೀಣ್ ನೆಟ್ಟಾರ್ ಹತ್ಯೆಯನ್ನ ಮಾಡಿದ್ರು ಅನ್ನೋದು ಕೂಡ ಈಗ ತನಿಖೆ ವೇಳೆ ತಿಳಿದು ಬರಬೇಕಾಗಿರುವಂತದ್ದು. ಚಂದ್ರಕಲಾ, ವೆಂಕಟೇಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್
ಈ ಕ್ರಿಮಿನಲ್ ಅನ್ನ ಬಂಧಿಸೋದಕ್ಕೆ ಇಷ್ಟು ಡಿಲೇ ಯಾಕಾಯ್ತು? ಯಾಕಂತಂದ್ರೆ ಜುಲೈ 2022ರಂದು ಘಟನೆ ಆಗಿತ್ತು, ಈಗ ಮೇ 2024, ತುಂಬಾ ಡಿಲೇ ಆಯ್ತು ಅನ್ಸ್ಲಿಲ್ವಾ? ಖಂಡಿತವಾಗ್ಲೂ ಚಂದ್ರಕಲಾ, ಯಾಕಂತ ಹೇಳಿದ್ರೆ ಕೆಲವೊಂದು ಪ್ರಕರಣಗಳನ್ನ ಗಂಭೀರತೆಯನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕಷ್ಟ ಸಾಧ್ಯ ಅಂತ ಸಂದರ್ಭದಲ್ಲಿ ಎನ್ಐಎ ಅಂತಹ ಒಂದು ಇನ್ವೆಸ್ಟಿಗೇಷನ್ ಟೈಮ್ ಇದೆ, ಅದಕ್ಕೆ ಒಂದು ಒಪ್ಪಿಸಲಾಗ್ತದೆ. 2 ವರ್ಷಗಳಿಂದ ಕೂಡ ನಿರಂತರವಾಗಿ ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬೆನ್ನು ಬಿದ್ದಂತ ವೇಳೆಯಲ್ಲಿ ಒಂದಷ್ಟು ಜನರ ಕುರುಹು ಸಿಗುತ್ತೆ. ಜೊತೆಗೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ಯಾರು ಕೂಡ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಸಿಗೋದಿಲ್ಲ. ಅವರ ಕುಟುಂಬಸ್ಥರಾಗಿರ್ಬೋದು, ಸ್ನೇಹಿತರ ಜೊತೆಗೆ ಕೂಡ ಅವ್ರ ಯಾವುದೇ ಕಾಂಟ್ಯಾಕ್ಟ್ ಗಳಲ್ಲಿ ಕೂಡ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಫೋನ್ ಅನ್ನ ಬಳಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳು ಇತ್ತು. ಇದು ಯಾವುದು ಕೂಡ ಅವರಿಗೆ ಏನು ಒಂದು ಎವಿಡೆನ್ಸ್ ಗಳನ್ನ, ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ರು ಕೂಡ ಯಾವುದು ಕೂಡ ಅಲ್ಲಿ ಸಕ್ಸಸ್ ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಹಿಂಟ್ ಕೂಡ ಸಿಗುತ್ತೆ. ಯಾವುದೋ ಒಂದು ಪ್ರಕರಣವನ್ನು ಭೇದಿಸಿದಂತ ಸಂದರ್ಭದಲ್ಲಿ ಈತ ಅಲ್ಲಿರುವಂತದ್ದು ಗೊತ್ತಾಗುತ್ತೆ. ಆ ಟೈಮ್ ನಲ್ಲಿ ಅರೆಸ್ಟ್ ಮಾಡಿದಾಗ ಈತ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದ ಆರೋಪಿ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಅಂದ್ರೆ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಹಿನ್ನಡೆ ಆಗಿತ್ತು ಎನ್ಐಎ ಅಧಿಕಾರಿಗಳಿಗೆ. ಹಾಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ತನಿಖೆ ಜೊತೆಗೆ ಏನು ಒಂದು ಇನ್ವೆಸ್ಟಿಗೇಷನ್ ಅಥವಾ ಆರೋಪಿಗಳನ್ನು ಬಂಧನ ಮಾಡೋದಕ್ಕೂ ಕೂಡ ತಡವಾಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕಳೆದ ವರ್ಷ ಜನವರಿಯಲ್ಲಿ ಎನ್ಐಎ 20 ಜನರ ವಿರುದ್ಧ ಆರೋಪ ಪಟ್ಟಿ ಕೂಡ ಸಲ್ಲಿಸಿತ್ತು. ಎನ್ಐಎ ಚಾರ್ಜ್ ಶೀಟ್ನ ಪ್ರಕಾರ ಒಂದು ಸಮುದಾಯದ ಸದಸ್ಯರಲ್ಲಿ ಕೋಮು ಆಗಿರ್ಬೋದು, ಗಲಭೆ ಆಗಿರ್ಬೋದು, ಅಶಾಂತಿಯನ್ನ ಮೂಡಿಸುವಂತಹ ಕೃತ್ಯಕ್ಕೂ ಕೂಡ ಮುಂದಾಗಿದ್ರು. ಒಟ್ಟಾರೆಯಾಗಿ ಈಗ ಏನು ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ನೇ ಆರೋಪಿಯನ್ನು ಕೂಡ ಬಂಧನ ಮಾಡಲಾಗಿರುವುದು.